ಊಟದ ನಂತರ ಅಶ್ವಿನ್ ತನ್ನ ಕೋಣೆಯ ಬಾಲ್ಕನಿಯಲ್ಲಿ ನಿಂತು ಸೌರವ್ ಜೊತೆ ಕಾಲ್ನಲ್ಲಿ ಇದ್ದ. ಆಗ ಅಲ್ಲಿಗೆ ಬಂದ ಸೀತಾ ಹಿಂದಿನಿಂದ ಬಾಗಿಲು ತಟ್ಟಿದಳು. ಅವನು ಅವಳತ್ತ ನೋಡಿದಾಗ ನಗುತ್ತಾ ಒಳಗೆ ಕಾಲಿಟ್ಟಳು. ಅಶ್ವಿನ್ ಕಾಲ್ ಕಟ್ ಮಾಡಿದವನು ಒಳಗೆ ಬಂದು, ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸ್ ಎಂದು ಕೇಳಿದ. ಸೀತಾ, ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಿದೆ ಅಣ್ಣಯ್ಯ, ಆದರೆ ನಿನ್ನ ಜೊತೆ ಬೇರೆ ಏನೋ ವಿಷಯ ಮಾತಾಡೋಕೆ ಅಂತ ಬಂದೆ ಎಂದಳು. ಅಶ್ವಿನ್, ಯಾವಾಗಿಂದ ನಮ್ಮ ಸೀತಾ ಈ ತರಹದ ಫಾರ್ಮಾಲಿಟೀಸ್ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು? ಸೀತಾ ಯಾವಾಗಲೂ ನೇರ ನೇರ ತಾನೇ ಮಾತಾಡೋದು? ನಗುತ್ತಾ ಕೇಳಿದ. ಸೀತಾ, ನೀನು ಹೇಳಿದ ಸರಿ ಅಣ್ಣಯ್ಯ, ಆದರೆ ಸೀತಾಗೆ ನಿನ್ನ ಜೊತೆ ಮಾತಾಡಬೇಕು ಅಂದರೆ ನಿನ್ನ ಫೋನ್ ಬೇಕು ಎಂದಳು. ಅಶ್ವಿನ್, ನನಗರ್ಥ ಆಗಲಿಲ್ಲ. ಹುಬ್ಬು ಗಂಟಾದವು ಅವನವು. ಸೀತಾ, ಅಣ್ಣಯ್ಯ, ನಾನು ಶೀತಲ್ನ ನೋಡಬೇಕು. ಕಣ್ಣುಗಳನ್ನು ಸಣ್ಣಗೆ ಮುಚ್ಚಿ ಕೇಳಿದಳು. ಅಶ್ವಿನ್, ನೀನು ಮತ್ತೆ ಅದೇ ವಿಷಯ ತಗೊಂಡು ಕುಳ್ತಾ? ನೀನೇ ಅವಳನ್ನ ಹುಡುಕಿ ನನಗೂ ತೋರಿಸ್ಬಾರ್ದು ಯಾಕೆ? ಅವಳನ್ನೇ ಕೇಳಿದ. ಸೀತಾ, ಅಣ್ಣಯ್ಯ, ಇದೇನು ನೀನು ಈ ಸೀತಾ ಮಾತುಗಳನ್ನ ಕೇಳೋದಿಲ್ವಾ? ಮೂತಿ ಸುಟ್ಟ ಮಾಡಿದಳು. ಅಶ್ವಿನ್, ನೀನೀಗ ಶೀತಲ್ ಫೋಟೋನ ಯಾಕೆ ನೋಡಬೇಕು ಎಂದ. ಸೀತಾ, ಆಂಟಿ ನನಗೆ ಹೇಳ್ತಾ ಇದ್ರು ಪ್ರೀತಿ ಮುಖ ನೋಡಬೇಕು ಅಂದರೆ ನೀನು ಶೀತಲ್ನ ನೋಡು ಅಂತ ಎಂದಳು. ಅಶ್ವಿನ್ ಮುಗುಳ್ನಕ್ಕ. ಸೀತಾ, ನೀನು ಯಾರಿಗೂ ತೋರಿಸ್ಬೇಡ, ಆದರೆ ಕನಿಷ್ಠ ಪಕ್ಷ ನನಗಾದ್ರೂ ತೋರಿಸು. ಮೂತಿ ಊದಿಸಿದಳು. ಅಶ್ವಿನ್, ಅವಳೀಗ ಮದುವೆ ಆಗಿದ್ದಾಳೆ, ನಾನೀಗ ಅವಳನ್ನ ಹೀಗೆಲ್ಲ ನೋಡೋದಕ್ಕೆ ಆಗಲ್ಲ ಎಂದ. ಸೀತಾ, ಅವಳು ಮದುವೆ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ, ಯೋಚಿಸುವಂತೆ ಮುಖ ಮಾಡಿ ಹೇಳಿದಳು. ಅಶ್ವಿನ್, ಯಾಕೆ? ನಿನಗೆ ಹೇಗೆ ಗೊತ್ತು ಕೇಳಿದ. ಸೀತಾ, ಯಾಕಂದರೆ ನಾನು ಸೀತಾಗೆ ಎಲ್ಲನೂ ಗೊತ್ತಿರುತ್ತೆ. ಅಶ್ವಿನ್, ಸೀತಾಗೆ ಎಲ್ಲ ಗೊತ್ತಿದ ಮೇಲೆ ನಾನು ಅವಳಿಗೆ ಫೋಟೋ ಯಾಕೆ ತೋರಿಸ್ಬೇಕು? ಸೀತಾ, ನನಗೆ ತೋರಿಸು ಅಣ್ಣಯ್ಯ. ಅಶ್ವಿನ್, ಸರಿ ಸರಿ ಎಂದವನು ಫೋನನ್ನು ಎತ್ತಿಕೊಂಡು ಬೆರಳುಗಳಲ್ಲಿ ಅದೇನನ್ನೋ ಒತ್ತಿ ಆನಂತರ ಸೀತೆಯ ಮುಂದೆ ಒಂದು ಫೋಟೋ ತೋರಿಸಿದ. ಸೀತಾ ಅವನ ಕೈಯಿಂದ ತನ್ನ ಕೈಗೆ ಫೋನ್ ತೆಗೆದುಕೊಂಡು ಫೋಟೋವನ್ನು ಝೂಮ್ ಮಾಡಿದಳು. ಹೇ, ಎಷ್ಟು ಮುದ್ದಾಗಿದ್ದಾಳೆ, ಆದರೆ ಅವಳು ಯಾಕೆ ಕಣ್ಮುಚ್ಕೊಂಡಿದ್ದಾಳೆ ಕೇಳಿದಳು. ಅಶ್ವಿನ್, ನಾನು ಈ ಫೋಟೋ ತಗೊಂಡಾಗ ಅವಳು ಮಲಗಿದ್ಲು ಎಂದ. ಸೀತಾ, ಹಾಗಿದ್ರೆ ಇದು ನಿನ್ನ ಕೈಯಾ ಕೇಳಿದಳು. ಅಶ್ವಿನ್, ಮತ್ತೆ ಇನ್ಯಾರ್ದಾಗಿರ್ಬೋದು ಅವಳನ್ನೇ ಕೇಳಿದ. ಸೀತಾ, ನೀನು ಹೀಗೆ ಫೋಟೋ ತೆಗ್ದಿದ್ಯಲ್ಲ, ಅವಳಿಗಿದು ಗೊತ್ತಿರಲಿಲ್ವಾ ಕೇಳಿದಳು. ಅಶ್ವಿನ್, ಇಲ್ಲ, ಅವಳು ಡ್ರಿಂಕ್ಸ್ ಮಾಡಿದ್ಲು ಎಂದ. ಸೀತಾ, ಹೋ, ಇದು ಹೊಸ ವರ್ಷದ ದಿನ ತೆಗೆದ ಫೋಟೋನಾ ಕೇಳಿದಳು. ಅವಳ ಕೈಯಿಂದ ಫೋನ್ ಪಡೆದ ಅಶ್ವಿನ್, ಸರಿ, ಅದು ಮುಗ್ದೋಗಿರೋ ಕತೆ, ಈಗ ಹೋಗಿ ಮಲ್ಗು, ನನಗೂ ಕೂಡ ಮಲ್ಗೋದಕ್ಕೆ ಬಿಡು ನಕ್ಕ. ಸೀತಾ, ಅಣ್ಣಯ್ಯ, ನೀನು ನನಗೆ ಶೀತಲ್ನ ಮೀಟ್ ಮಾಡಿಸ್ತೀಯಾ ಕಂಗಳನ್ನು ಅರಳಿಸಿ ಕೇಳಿದಳು. ಅಶ್ವಿನ್, ಕಳೆದ 2 ವರ್ಷಗಳಿಂದ ನಾನೇ ಅವಳನ್ನು ನೋಡಿಲ್ಲ, ಇನ್ನು ನಿನಗೆ ಹೇಗೆ ಮೀಟ್ ಮಾಡಿಸ್ಲಿ ಕೇಳಿದ. ಸೀತಾ, ಆಗಿಂದ ನೋಡಿಲ್ವಾ? ಬಾಯಿ ಇಷ್ಟು ಅಗಲ ತೆಗೆದವಳು ಆ ನಂತರ, ಆದರೆ ಈಗ ನೀನು ಮೀಟ್ ಮಾಡ್ತೀಯ ಬಿಡು ಎಂದು ಕಣ್ಣು ಮಿಟುಕಿಸಿದಳು. ಅಶ್ವಿನ್ ಸರಿ ಎಂದ. ಸೀತಾ ಸದ್ಯಕ್ಕೆ ಎದ್ದೇಳುವ ಹಾಗೆ ಕಾಣಲಿಲ್ಲ. ಹೌದು, ನೀನು ಅವಳನ್ನ ಮೀಟ್ ಆಗ್ತೀಯಾ, ಅದ್ರ ಜೊತೆಗೆ ನಾನು ಕೂಡ. ಯಾವುದೋ ಕಾಣದ ಆಸೆ ಚಿಗುರುತ್ತೋ ಅವಳಲ್ಲಿ. ಅಶ್ವಿನ್ ಪ್ರೀತಿಯಿಂದ ಸೀತಾಳ ತಲೆ ಸವರುತ್ತಾ, ಈಗ ಹೋಗು, ನಾನು ಬೆಳಿಗ್ಗೆ ಸಮ್ಮೇಳನದ ಕೆಲ್ಸಕ್ಕೆ ಹೋಗಬೇಕು ಎಂದ. ಸೀತಾ ನಗುತ್ತಾ ಬಾಗಿಲಿನ ಕಡೆಗೆ ಹೋದಳು. ಅಶ್ವಿನ್ ಮಂಚದ ಮೇಲೆ ಉರುಳಿದ. ಸೀತಾ ಅಲ್ಲೇ ನಿಂತು, ಅಣ್ಣಯ್ಯ, ನೀನು ಖಂಡಿತವಾಗಿ ಶೀತಲ್ನ ಮೀಟ್ ಮಾಡ್ತೀಯಾ, ನೋಡ್ತಾ ಇರು ಎಂದಳು. ಅಶ್ವಿನ್, ಹೌದು, ಯಾಕಂದ್ರೆ ಸೀತಾಗೆ ಎಲ್ಲ ತಿಳಿದಿದೆ ಎಂದು ಸೀತಾ ನಗುತ್ತಾ ಹೊರಗೆ ಹೋದಳು. ಅಶ್ವಿನ್ ಮತ್ತೆ ತನ್ನ ಫೋನ್ ತೆಗೆದು ಫೋಟೋವನ್ನು ನೋಡುತ್ತಾ ಹಾಗೆಯೇ ಅವಳ ಮುಖವನ್ನು ಸವರಿದವನು, ನಾನಿನ್ನ ಮೀಟ್ ಮಾಡದೆ ಇರೋದೇ ಒಳ್ಳೆಯದು. ನನ್ನ ಕಣ್ಮುಂದೆ ನಿನ್ನ ಆ ಚಿತ್ರ ಹಾಗೇನೇ ಇದೆ. ಯಾರ್ದೋ ಹೆಂಡತಿಯಾಗಿರೋ ನಿನ್ನನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ತನ್ನಲ್ಲೇ ಹೇಳಿಕೊಂಡ. ದೊಡ್ಡ ಸ್ಟೇಡಿಯಂ ಒಂದರ ಹೊರಗೆ ಸೌರವ್ ಜೊತೆ ನಿಂತು ಅಶ್ವಿನ್ ಸುತ್ತಮುತ್ತಲಿನ ವ್ಯವಸ್ಥೆಗಳನ್ನು ನೋಡುತ್ತಿದ್ದ. ಅವನು ಹಾಗೆಯೇ ತನ್ನ ಸುತ್ತಲೂ ನಿಂತಿದ್ದ ಇತರ ಜನರಿಗೆ ಏನನ್ನೋ ವಿವರಿಸುತ್ತಿದ್ದ. ಆ ದೊಡ್ಡ ಸ್ಟೇಡಿಯಂ ಸಂಪೂರ್ಣವಾಗಿ ಡೇರೆಗಳಿಂದ ಆವೃತವಾಗಿತ್ತು. ಆ ಡೇರೆಗಳ ಸಹಾಯದಿಂದ ಒಳಗೆ ಒಂದು ಕೋಣೆಯಂತಹ ಜಾಗವನ್ನು ನಿರ್ಮಿಸಲಾಗಿತ್ತು.
ಅಲ್ಲಿ ವಧೂವರರು ಅವರವರ ಸೀರಿಯಲ್ ನಂಬರ್ ಪ್ರಕಾರ ಕುಳಿತುಕೊಂಡಿದ್ದರು. ಅಶ್ವಿನ್ ಆ ಕಾರ್ಯಗಳ ಬಗ್ಗೆ ಯೋಚಿಸಲು ಶುರು ಮಾಡಿದಾಗಿನಿಂದ ಸೌರವ್ ಮತ್ತು ಪೂರ್ವ ಅವನ ಜೊತೆಯೇ ಇದ್ದರು. ಸೌರವ್ ಈಗ ಮದುವೆಯಾಗಿದ್ದ ಮತ್ತು ನಿತಾರ ಮತ್ತು ಆದಿಗೆ ಮುದ್ದಾದ ಹೆಣ್ಣು ಮಗಳೊಬ್ಬಳಿದ್ದಳು. ಅಶ್ವಿನ್ ಎಲ್ಲರಿಗೂ ಬರಲು ಹೇಳಿದ್ದ. ಆದರೆ ಎಲ್ಲರೂ ಬಾರದ ಕಾರಣ ಆದಿ ಮತ್ತು ನಿತಾರ ಮಾತ್ರ ಅಲ್ಲಿದ್ದರು. ಸುಮಂಗಲ ಮತ್ತು ಸೀತಾ ಆಶ್ರಮದ ಎಲ್ಲ ಹುಡುಗಿಯರೊಂದಿಗೆ ಸದ್ಯಕ್ಕೆ ಅಲ್ಲಿದ್ದರು. ಆದರೆ ಚಿಕ್ಕ ಹುಡುಗಿಯರನ್ನು ಊಟದ ನಂತರ ಕಳುಹಿಸಲಾಯಿತು. ಶೀಘ್ರದಲ್ಲೇ ಸಮಯದ ಪ್ರಕಾರ ಒಟ್ಟು 21 ಜೋಡಿಗಳನ್ನು ವಿಭಿನ್ನ ಮಂಟಪಗಳ ಮೇಲೆ ಕೂರಿಸಲಾಯಿತು. ಅಶ್ವಿನ್ ಆನ್ಯಾಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡಿದ್ದ. ಸೌರವ್ ಮತ್ತು ಪೂರ್ವ ಅವನ ಜೊತೆ ಕುಳಿತರು. ಸಂಜೆ 5 ಗಂಟೆಯ ಹೊತ್ತಿಗೆ ಎಲ್ಲರ ಮದುವೆ ಪೂರ್ಣಗೊಂಡಿತ್ತು. ಮದುವೆಯ ನಂತರ ಉಡುಗೊರೆಗಳನ್ನು ಕೊಡಲು ಎಲ್ಲ ದಂಪತಿಗಳನ್ನು ಒಟ್ಟಿಗೆ ನಿಲ್ಲಿಸಲಾಯಿತು. ಎಲ್ಲ ಪೋಷಕರು ಮುಂದೆ ಹೋಗಿ ವಧೂವರರ ಉಡುಗೊರೆಗಳನ್ನು ತೆಗೆದುಕೊಳ್ಳುವಾಗ ಅವರ ಮೇಲೆ ಹೂವುಗಳನ್ನು ಎರಚುತ್ತಿದ್ದರು. ಅಶ್ವಿನ್ ಕೂಡ ತನ್ನ ಕೈಯಲ್ಲಿ ಹೂವುಗಳನ್ನು ಹಿಡಿದು ಎಸೆಯುತ್ತಲೇ ಇದ್ದ ಮತ್ತು ಆನ್ಯ ಅವನ ಕೈಯಿಂದ ಹೂವುಗಳನ್ನು ತೆಗೆದುಕೊಳ್ಳುತ್ತಿದ್ದಳು. ಅಶ್ವಿನ್ ನಗುತ್ತಾ ಮುಂದೆ ನೋಡುತ್ತಲೇ ಇದ್ದ. ಕೆಲವು ಅತಿಥಿಗಳು ಬಂದು ಹೋಗುತ್ತಿದ್ದರಿಂದ ಅಶ್ವಿನ್ನ ಕಣ್ಣುಗಳು ಮತ್ತೆ ಮತ್ತೆ ಮುಖ್ಯ ಬಾಗಿಲಿನ ಕಡೆಗೆ ಹೋಗುತ್ತಲೇ ಇದ್ದವು. ನಂತರ ಇದ್ದಕ್ಕಿದ್ದ ಹಾಗೆ ಪರಿಚಿತ ಮುಖವೊಂದು ಅಶ್ವಿನ್ನ ಕಣ್ಣಿಗೆ ಬಿತ್ತು. ಈ ಬಾರಿ ಅಶ್ವಿನ್ಗೆ ಆ ಜಾಗದಿಂದ ತನ್ನ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗಲಿಲ್ಲ. 3 ಪೀಸ್ ಸೂಟ್ ಧರಿಸಿದ್ದ ವಿಶ್ವಾಸ್ ತನ್ನ ತೋಳುಗಳಲ್ಲಿ ಮಗುವೊಂದನ್ನು ಎತ್ತಿಕೊಂಡು ಒಳಗೆ ಬರುತ್ತಿದ್ದ. ಅವನಿಗೆ ಇದ್ದಕ್ಕಿದ್ದ ಹಾಗೆ ಅವನ ಹಿಂದೆ ಯಾರೋ ಇದ್ದಂತೆ ಭಾಸವಾಯಿತು. ವಿಶ್ವಾಸ್ ಹಿಂತಿರುಗಿ ನೋಡಿದ. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಅಶ್ವಿನ್ ತಕ್ಷಣ ತನ್ನ ಕಣ್ಣುಗಳನ್ನು ಬೇರೆಡೆಗೆ ತಿರುಗಿಸಿದನು. ಆದರೆ ಅವನ ಮನಸ್ಸು ಒಪ್ಪದ ಹಾಗೆ ಮತ್ತು ಅವನ ಕಣ್ಣುಗಳು ಮತ್ತೆ ಆ ದಿಕ್ಕಿನತ್ತಲೇ ಹೋಗಲು ಪ್ರಯತ್ನಿಸಲು ಶುರು ಮಾಡಿದವು. ಒಂದು ಕ್ಷಣ ಕಣ್ಣು ಮುಚ್ಚುತ್ತಾ ಅಶ್ವಿನ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದ. ಆದರೆ ಅವನ ಇಷ್ಟವಿಲ್ಲದಿದ್ದರೂ ಅವನ ಕಣ್ಣುಗಳು ವಿಶ್ವಾಸ್ ಕಡೆಗೆ ಹೋದವು. ಆದರೆ ಈ ಬಾರಿ ಅಲ್ಲಿ ಯಾರೂ ಇರಲಿಲ್ಲ. ಅಶ್ವಿನ್ ದೀರ್ಘವಾದ ಉಸಿರು ಬಿಟ್ಟನು, ತನ್ನ ಭ್ರಮೆ ಏನೋ ಎನ್ನುವಂತೆ. ಆದರೆ ಈಗ ಅವನಿಗೆ ಮತ್ತೆ ಧೈರ್ಯ ಬರಲಿಲ್ಲ ಮತ್ತು ಅವನ ಕಣ್ಣುಗಳು ಶೀತಲಾಳನ್ನು ಹುಡುಕಲು ಪ್ರಯತ್ನಿಸಲೂ ಇಲ್ಲ. ಹೃದಯದ ವಿಷಯಕ್ಕೆ ಬಂದರೆ ನಾವು ಎಷ್ಟೇ ಮನವೊಲಿಸಿಕೊಂಡರೂ ಅಥವಾ ನಿರ್ಬಂಧಗಳನ್ನು ವಿಧಿಸಿಕೊಂಡರೂ ಪರವಾಗಿಲ್ಲ. ಆದರೆ ನಮ್ಮ ಪ್ರೀತಿಯ ಹುಡುಗೆಯ ಒಂದು ನೋಟವನ್ನು ನೋಡಲು ನಮಗೆ ಅವಕಾಶ ಸಿಕ್ಕಾಗ ನಾವು ಯೋಚಿಸಿದ್ದೆಲ್ಲವೋ ಚರಂಡಿಯಲ್ಲಿ ಹರಿದು ಹೋಗಿಬಿಡುತ್ತದೆ. ಈಗ ಅಶ್ವಿನ್ನ ಸ್ಥಿತಿಯು ಹಾಗೇ ಆಗಿತ್ತು. ಅಶ್ವಿನ್ ಹೆಚ್ಚಿದ ಹೃದಯ ಬಡಿತ ಸದ್ಯಕ್ಕೆ ಕಡಿಮೆಯಾಗುವ ಹಾಗೆ ಕಾಣಲಿಲ್ಲ. ಅಣ್ಣಯ್ಯ, ನೀರು, ಅಣ್ಣಯ್ಯ ಎನ್ನುತ್ತಾ ಸೀತಾ ನೀರಿನ ಬಾಟಲಿಯೊಂದಿಗೆ ಅವನ ಮುಂದೆ ನಿಂತಿದ್ದಳು. ಅಶ್ವಿನ್ನ ಗಮನ ಸೀತಾಳ ಕಡೆಗೆ ಹರಿಯಿತು. ಅಶ್ವಿನ್ನ ಹಣೆ ಬೆವರಿನ ಹನಿಗಳಿಂದ ತುಂಬಿ ಹೋಗಿತ್ತು. ಅದನ್ನು ಗಮನಿಸಿದ ಸೀತಾ, ಅಣ್ಣ ಏನಾಯಿತು ಎಂದು ಕೇಳಿದಳು. ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಏನಿಲ್ಲ ಎಂದವನು ಅವಳಿಂದ ಬಾಟಲ್ ಪಡೆದ. ಸೀತಾ, ನೀನು ಸುಸ್ತಾಗಿರಬೇಕು, 2 ದಿನಗಳಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾನೇ ಇದೆಯಾ, ಕೊಡು ಆನ್ಯಾನ ಈ ಕಡೆ ಎಂದು ಹೇಳಿದವಳು ಅವನ ಕೈಯಿಂದ ಆನ್ಯಾಳನ್ನು ತನ್ನ ಬಳಿಗೆ ಕರೆದುಕೊಂಡಳು. ನೀರನ್ನು ಗುಟುಕರಿಸಲು ಸಹ ಕಷ್ಟವಾಗಿತ್ತು ಅಶ್ವಿನ್ಗೆ. ಸೀತಾ ಅವನನ್ನು ಗಮನಿಸುತ್ತಲೇ ಇದ್ದಳು. ಅಣ್ಣಯ್ಯ ಏನಾಯ್ತೋ, ಯಾಕೋ ನೀನು ಹುಷಾರಾಗಿದ್ದ ಕಾಣಿಸ್ತಾ ಇಲ್ಲ ಎಂದು ಕೇಳಿದಳು. ಆದರೆ ಅಶ್ವಿನ್ ಮೂಕನಾಗಿದ್ದ. ಉಡುಗೊರೆಯೆಲ್ಲ ಹಂಚಾಯಿತು ಎಂದಳು ಅಶ್ವಿನ್ನತ್ತ ನೋಡುತ್ತಾ. ಅಶ್ವಿನ್ಗೆ ಇನ್ನೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಓಕೆ, ನಿರ್ವಿಕಾರವಾಗಿ ಉಸುರಿದ. ಪಕ್ಕದಲ್ಲೇ ಇದ್ದ ಇನ್ನೊಂದು ಹುಡುಗಿ ಅಶ್ವಿನ್ ಬಳಿಗೆ ಚೇರೊಂದನ್ನು ತಂದಳು. ಅಶ್ವಿನ್, ಇಟ್ಸ್ ಓಕೆ, ನನಗೇನೂ ಆಗಿಲ್ಲ ಎಂದ ನಗುತ್ತಾ. ಆದರೆ ಅಷ್ಟರಲ್ಲಿ ಆಗಲೇ ಅವನ ಮಕ್ಕಳೆಲ್ಲರೂ ಅಲ್ಲಿಗೆ ಬಂದು ಜಮಾಯಿಸಿ ಆಗಿತ್ತು. ಹುಡುಗಿಯರ ಜಾತ್ರೆಯೇ ಅಲ್ಲಿ ನೆರೆದಂತೆ ತೋರುತ್ತಿತ್ತು. ಸೀತಾ ಯಾವಾಗಲೂ ಹೇಳ್ತಾನೆ ಇರ್ತಾಳೆ, ಆದರೆ ಯಾರೂ ಸೀತಾ ಮಾತನ್ನ ಕೇಳೋದೇ ಇಲ್ಲ. ನೋಡು ಎಷ್ಟು ಆಯಾಸ ಆಗಿದೆ ಅಂತ. ಅದೂ ಅಲ್ಲದೆ ನೀನು ಬೆಳಿಗ್ಗೆಯಿಂದ ಏನನ್ನೂ ತಿಂದಿಲ್ಲ. ಮದುವೆ ಆಗಲಿ, ನೀನೇ ಹುಷಾರು ತಪ್ಪಿದ್ರೆ ಮದುವೆ ಹೇಗೆ ನಡೆಯುತ್ತೆ? ಆದರೆ ಯಾರಾದರೂ ಸೀತಾಳ್ ಮಾತು ಕೇಳ್ತಾರಾ? ಕೋಪದಲ್ಲಿ ಹೇಳಿದಳು. ಇದ್ದಕ್ಕಿದ್ದ ಹಾಗೆ ಸೌರವ್, ಲಾಯರ್ ಸಾಹೇಬ್ರು
ಎಂದ. ಅಶ್ವಿನ್ನ ಮುಖಭಾವ ಬದಲಾಗಲಿಲ್ಲ. ಆದರೆ ಸುಮಂಗಲಾರಿಂದ ಹಿಡಿದು ಸೀತೆಯವರೆಗೆ ಎಲ್ಲರೂ ಸೌರವ್ ತಿರುಗಿದ್ದ ಕಡೆಗೆ ನೋಡಿದರು. ಆಗ ಅಲ್ಲಿ ಇದ್ದ ಕೆಲವರಿಗೆ ಪರಿಸ್ಥಿತಿಯ ಅರಿವಾಗಿತ್ತು. ಅಶ್ವಿನ್ ದೀರ್ಘ ಉಸಿರನ್ನು ತಂದುಕೊಂಡು ಎದ್ದು ನಿಂತ. ನವವಿವಾಹಿತ ದಂಪತಿಗಳು ಮೊದಲು ಅಶ್ವಿನ್ನಿಂದ ಆಶೀರ್ವಾದ ಪಡೆದು ತಮ್ಮ ಹೊಸ ಜೀವನವನ್ನು ಶುರು ಮಾಡಲು ಬಯಸಿದರು. ಒಬ್ಬೊಬ್ಬರಾಗಿ ಬರುತ್ತಿದ್ದ ನವದಂಪತಿಗಳು ಆಶೀರ್ವಾದ ಪಡೆದು ಮುಂದೆ ಹೋಗುತ್ತಿದ್ದರು. ಜನಸಮೂಹವನ್ನು ನೋಡಿ ಆನ್ಯ ಅಳಲು ಶುರು ಮಾಡಿದಳು. ಆದ್ದರಿಂದ ಅಶ್ವಿನ್ ಅವಳನ್ನು ಹೊರಗೆ ಕರೆದೊಯ್ಯಲು ಹೇಳಿದ. ಪೂರ್ವನನ್ನು ಗಿಫ್ಟ್ಗಳು ಇದ್ದ ಕಡೆಗೆ ಕಳುಹಿಸಲಾಯಿತು. ಸೌರವ್, ಮಗ, ನೀನು ಹುಷಾರಾಗಿದೆಯಾ ಅಲ್ವಾ ಎಂದು ಕೇಳಿದ. ಅಶ್ವಿನ್ ಹೊರಬರಲು ಹಣಿಯಾಗಿದ್ದ ಕಣ್ಣ ಹನಿಗಳನ್ನು ತಡೆಯುತ್ತಾ, ಇದು ನನ್ನ ಜೀವನದ ಅತ್ಯಂತ ಕಠಿಣ ಕ್ಷಣ. ಆಳವಾದ ಉಸಿರನ್ನು ಬಿಡುತ್ತಾ, ಸೀತಾ ಹೇಳಿದ್ದು ನಿಜವಾಗಬಾರ್ದು ಅಂತ ನಾನು ಇಷ್ಟಪಟ್ಟಿದ್ದೆ. ಯಾಕಂದರೆ ಅವಳ ಅಣ್ಣನಿಗೆ ನಿಜವಾಗ್ಲೂ ಶೀತಲಾಳನ್ನು ನೋಡೋ ಧೈರ್ಯ ಇಲ್ಲ, ಅದು ಬೇರೆಯವ್ರ ಜೊತೆ ಹೇಳಿ ತನ್ನ ಮುಷ್ಟಿಯನ್ನು ಬಿಗಿದನು. ಆಗ ಹಿಂದಿನಿಂದ ಒಂದು ಧ್ವನಿ ಬಂದಿತ್ತು. ನಮ್ಮ ಗಾಡ್ ಫಾದರ್ ಅಶ್ವಿನ್ ಹೇಗಿದ್ದಾರೆ? ಸೌರವ್ ಮತ್ತು ಅಶ್ವಿನ್ ಹಿಂದಕ್ಕೆ ತಿರುಗಿ ನೋಡಿದರು. ವಿಶ್ವಾಸ್ 5 ರಿಂದ 6 ತಿಂಗಳ ಮಗುವನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಅಲ್ಲಿ ನಿಂತಿದ್ದ. ಸೌರವ್ಗೆ ಪ್ರಯತ್ನಿಸಿದರೂ ನಗಲು ಸಾಧ್ಯವಾಗಲಿಲ್ಲ. ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಅಶ್ವಿನ್ ಹಿಂದೆ ತಿರುಗಿ ತನ್ನ ಎಂದಿನ ನಗುವಿನೊಂದಿಗೆ 2 ಕೈಗಳನ್ನು ಜೋಡಿಸಿದನು. ವಿಶ್ವಾಸ್ ನಗುತ್ತಾ, ನಾನು ಬಹಳ ದಿನಗಳಿಂದ ನಿನ್ನನ್ನು ಭೇಟಿಯಾಗಬೇಕಂತ ಬಯಸಿದ್ದೆ, ಆದರೆ ನನಗೆ ಚಾನ್ಸೇ ಸಿಗಲಿಲ್ಲ. ನಿನ್ನೆ ನಾನು ರಿಲೇಷನ್ ಒಬ್ಬರು ಮದುವೆಗೆ ಬಂದಿದ್ದಾಗ ಅಲ್ಲಿ ನಾನು ಸರ್ವಜಾತಿ ಸಮ್ಮೇಳನದ ಹೋರ್ಡಿಂಗನ್ನು ನೋಡಿದೆ. ಹಾಗಾಗಿ ನಿನ್ನನ್ನು ಇಲ್ಲಿ ಯಾಕೆ ಮೀಟ್ ಮಾಡಬಾರ್ದು ಅಂತ ಥಿಂಕ್ ಮಾಡಿದೆ ಎಂದ. ಅಶ್ವಿನ್ ನಗುತ್ತಾ, ಮಗುಗೆ ಏನು ಹೆಸರಿಟ್ಟಿದ್ದೀರಿ ಎಂದು ಕೇಳಿದ. ಅವನ ಧ್ವನಿ ನಡುಗುತ್ತಿತ್ತು. ವಿಶ್ವಾಸ್, ಶಿವಿಷಾ. ಅಶ್ವಿನ್ ಮುಗುಳ್ನಕ್ಕ. ವಿಶ್ವಾಸ್, ನನ್ನ ಹೆಂಡತಿ ಮತ್ತು ನನ್ನ ಹೆಸರನ್ನು ಸೇರಿಸಿ ಈ ಹೆಸರಿಟ್ಟಿದ್ದೀವಿ ಎಂದ ಸವಿಸ್ತಾರವಾಗಿ. ಅಶ್ವಿನ್, ಹೆಸರು ತುಂಬ ಮುದ್ದಾಗಿದೆ ಎಂದು ನಕ್ಕ. ಸೌರವ್, ನಾನು ಸ್ವಲ್ಪ ಬರ್ತೀನಿ ಎಂದು ಅಲ್ಲಿಂದ ಹೋಗಲು ಅಣಿಯಾದ. ವಿಶ್ವಾಸ್, ಹೇ ವೇಟ್, ಅವನಿಗೆ ಪೂರ್ತಿ ವಿಷಯ ಗೊತ್ತಾದರೆ ಕೋಪ ಮಾಡ್ಕೊಳ್ತಾನೆ ಎಂದು ನಕ್ಕ. ಅಶ್ವಿನ್ ಮುಷ್ಟಿ ಬಿಗಿ ಹಿಡಿದು, ನಾನು ಅದಕ್ಕಾಗಿ ಸಾರಿ ಅಂತ ಕೇಳೋದಿಲ್ಲ ಎಂದ. ವಿಶ್ವಾಸ್, ನೀನು ಹೇಳಲ್ಲ, ಬಹುಶಃ ನಾನು ಹೇಳಬಹುದು ವಕ್ರವಾಗಿ ನಕ್ಕ. ಅಶ್ವಿನ್ ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ವಿಶ್ವಾಸ್, ನೀನು ನನ್ನ ವೈಫ್ನ ಮೀಟ್ ಮಾಡಬೇಕು ಎಂದ. ಸೌರವ್ನ ಕೋಪ ಹೆಚ್ಚಾಯಿತು. ಹಾಗೂ ಅಶ್ವಿನ್ ಯಾವಾಗನಿಂದ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದ. ವಿಶ್ವಾಸ್, ಶಿರಿಕಾ ಎಂದು ಕರೆದ. ಅಶ್ವಿನ್ ಮತ್ತು ಸೌರವ್ ಇಬ್ಬರೂ ಆ ಹೆಸರು ತಮಗೆ ತಪ್ಪಾಗಿ ಕೇಳಿರಬಹುದು ಎಂದು ಭಾವಿಸಿಕೊಂಡರು. ಆದರೆ ಬನಾರಸಿ ಸೀರೆಯಲ್ಲಿದ್ದ ಒಬ್ಬ ಮಹಿಳೆ ಬಂದು ವಿಶ್ವಾಸ್ ಪಕ್ಕ ನಿಂತಾಗ ಇಬ್ಬರಿಗೂ ದಿಗ್ಭ್ರಮೆಯಂತಾಯಿತು. ಅವಳು ತನ್ನ ಮೋಹಕ ನಗುವಿನೊಂದಿಗೆ ಅಶ್ವಿನ್ ಮತ್ತು ಸೌರವ್ ಇಬ್ಬರಿಗೂ ಕೈ ಜೋಡಿಸಿ ನಮಸ್ಕರಿಸಿದಳು. ವಿಶ್ವಾಸ್, ಇವರು ಅಶ್ವಿನ್, ಒನ್ಸ್ ಅಪಾನ್ ಎ ಟೈಮ್ ನನ್ನ ಕ್ಲೈಂಟ್ ಎಂದು ಪರಿಚಯಿಸಿದ. ಶಿರಿಕಾ, ಹೋ, ಇವರು ಯಾರಿಗೆ ಗೊತ್ತಿಲ್ಲ, ನಿಮ್ಮನ್ನು ಮೀಟ್ ಮಾಡಿದ್ದು ನನಗೆ ತುಂಬ ಖುಷಿಯಾಯಿತು ಎಂದು ನಕ್ಕಳು. ವಿಶ್ವಾಸ್, ಈಗ ನೀನು ಶಿವಿಷಾನ ಸ್ವಲ್ಪ ಹೊರಗೆ ಕರ್ಕೊಂಡೋಗು, ನಾನು ಇವ್ರ ಜೊತೆ ಸ್ವಲ್ಪ ಮಾತಾಡಬೇಕು ಎಂದ. ಶಿರಿಕಾ ನಗುತ್ತಾ, ಆಯಿತು, ಕೊಡಿ ಮಗುನ ಎಂದು ಹೇಳಿ ಆ ಮಗುವನ್ನು ಪಡೆದು ಮುಂದಕ್ಕೆ ನಡೆದಳು. ಅಶ್ವಿನ್ ಮತ್ತೊಮ್ಮೆ ಕುಗ್ಗಿ ಹೋಗಬಹುದಿತ್ತು. ಮೊದಲೇ ಮುರಿದು ಬಿದ್ದಿದ್ದ ಅವನು. ಸೌರವ್ ಕಡೆಗೆ ನೋಡುತ್ತಾ, ನೀನೇನೋ ಹೋಗ್ಬೇಕಂತ ಇದ್ದೆ, ಈಗ ಹೋಗು ಎಂದ ವಿಶ್ವಾಸ್. ಸೌರವ್ ಅವನನ್ನು ಅಪ್ಪಿಕೊಂಡು ಸಂತೋಷದಿಂದ ಮುತ್ತಿಡಬೇಕು ಅನಿಸಿಬಿಟ್ಟಿತ್ತು. ಇಷ್ಟು ದಿನ ಮಾಯವಾಗಿದ್ದ ಅವನ ನಗು ಇದ್ದಕ್ಕಿದ್ದ ಹಾಗೆ ಅವನ ಮುಖದ ಮೇಲೆ ಲಾಸ್ಯ ಮಾಡುತ್ತಿತ್ತು. ವಿಶ್ವಾಸ್, ಅಶ್ವಿನಿಂದ ಹೊಡೆಯೋದನ್ನು ಸಾಲ ತಗೊಂಡಿದ್ದೀನಿ, ನೀನೀಗ ನಗ್ಬೇಡ, ನಕ್ಕರೆ ನಾನು ನಿನಗೆ ಸರಿಯಾಗಿ ಹೊಡಿಬೇಕಾಗುತ್ತೆ ಎಂದ ಸೌರವ್ಗೆ. ಸೌರವ್ಗೆ ಅಲ್ಲಿ ನಿಲ್ಲಲೇ ಆಗುತ್ತಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ವಿಶ್ವಾಸ್ ಮುಂದೆ ಬಂದವನು ಅವನನ್ನು ಅಪ್ಪಿಕೊಂಡು ಬಿಟ್ಟ. ನೀನು ಅದೇ ಲಾಯರ್, ಈ ಟೈಮಲ್ಲಿ ನಮ್ಮಪ್ಪ ಏನಾದರೂ ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಬರೆದಿದ್ರೆ ನಾನಿವತ್ತು ಅದನ್ನೆಲ್ಲ ನೀನು ಬರ್ಕೊಟ್ಬಿಡ್ತಾ ಇದ್ದೆ. ಖುಷಿಯಲ್ಲಿ ಹನಿಗಣ್ಣಾದ. ವಿಶ್ವಾಸ್ಗೆ ತುಸು ಕೋಪ ಬಂದಿತ್ತು. ಸೌರವ್ ಅವನಿಂದ ದೂರಾದವನು ನಗುತ್ತಾ ಅಲ್ಲಿಂದ ಕಾಲ್ಕಿತ್ತ. ಅಶ್ವಿನ್ ಇನ್ನೂ ಕೂಡ ಇದೆಲ್ಲ ಜೋಕ್ ಅಂತ ಹೇಳಬಹುದು ಎಂದು ಯೋಚಿಸುತ್ತಾ ನಿಂತಿದ್ದ. ಅವನ ಮುಂದೆ ನಡೆಯುತ್ತಿರುವುದೆಲ್ಲ ಅವನಿಗೆ ಭ್ರಮೆ ಅನಿಸಿತ್ತು.
ಮುಂದೆ ನಿಂತಿದ್ದ ಅಶ್ವಿನನ್ನು ನೋಡಿದ ವಿಶ್ವಾಸ್, ನಿಜ ಹೇಳಬೇಕು ಅಂದರೆ ಅವಳು ಮದುವೆ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ನನಗೆ ನಿನ್ನ ಮನೆಗೆ ನುಗ್ಗಿ ನಿನ್ನನ್ನು ಕೊಂದುಬಿಡಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಆದರೆ ಅವಳ ಸಂಪೂರ್ಣ ಕಥೆನ ನಾನು ಕೇಳಿದಾಗ ಮೊದಲನೇ ಬಾರಿಗೆ ನನ್ನ ಹೃದಯದಲ್ಲಿ ಅವಳ ಬಗ್ಗೆ ಪ್ರೀತಿಗಿಂತ ಹೆಚ್ಚಿನ ಗೌರವ ಹುಟ್ಟಿತು. ಅವಳ ಮಾತುಗಳಿಂದ ನೀನು ಅವಳಿಂದ ಹೇಗೆ ದೂರ ಆಗ್ತೀಯಾ ಅಂತ ಯೋಚನೆ ಬಂತು. ಮೌನವಾಗಿ ನಿಂತಿದ್ದ ಅಶ್ವಿನನ್ನು ನೋಡಿದಾಗ ವಿಶ್ವಾಸ್ ಕಣ್ಣುಗಳು ನಡುಗುತ್ತಿದ್ದ ಅವನ ಕೈಗಳ ಮೇಲೆ ಬಿದ್ದವು. ವಿಶ್ವಾಸ್ ನಗುತ್ತಾ, ನೀವಿಬ್ರು ತುಂಬ ಧೈರ್ಯಶಾಲಿಗಳು. ಯಾಕಂದರೆ ಆ ಹುಡುಗ ನೀನೇ ಅಂತ ತಿಳಿದಾಗ ನಾನು ನನ್ನ ತಾಳ್ಮೆನ ಕಳ್ಕೊಂಡೆ. ನೀವಿಬ್ರು ದೂರ ಉಳಿದು ಮುಂದೆ ಬರೋ ಮೂಲಕ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾನೇ ಇದ್ರಿ ಎಂದ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಶ್ವಿನ್ ಬಳಿಗೆ ಬಂದಾಗ ವಿಶ್ವಾಸ್ ಅವನನ್ನು ಅಲ್ಲೇ ತಡೆದು, ನೀವು ಸೌರವ್ ಸರ್ ಜೊತೆ ಮಾತಾಡಿ, ಇಲ್ಲಿ ಸ್ವಲ್ಪ ಗಾಢವಾದ ಚರ್ಚೆ ನಡೀತಾ ಇದೆ ಎಂದ. ಆ ವ್ಯಕ್ತಿ ಒಮ್ಮೆ ಅಶ್ವಿನ್ ಕಡೆಗೆ ನೋಡಿದವನು ಸೌರವ್ ಇದ್ದ ಕಡೆಗೆ ಹೋದನು. ವಿಶ್ವಾಸ್, ನಿನ್ನ ಕೈಗಳನ್ನ ನಿನ್ನ ಜೋಬಲ್ಲಿಡು, ಆ ಕೈಗಳು ನಿನ್ನ ವೀಕ್ನೆಸ್ನ ತೋರಿಸ್ತಾ ಇದ್ದಾವೆ ಎಂದು ಹೇಳಿದ. ಅಶ್ವಿನ್ ಆಳವಾದ ಉಸಿರನ್ನು ಹೊರಹಾಕಿದ. ಎಲ್ಲಿದ್ದಾಳೆ ಅವಳು? ಕೊನೆಗೂ ಮೌನ ಮುರಿದ. ವಿಶ್ವಾಸ್, ನನಗೆ ಗೊತ್ತಿಲ್ಲ. ಮತ್ತೊಮ್ಮೆ ಅಶ್ವಿನ್ನ ಹೃದಯ ಹೊಡೆದಂತೆ ಭಾರವಾಯಿತು. ಕೆಂಪಾದ ಕಣ್ಣುಗಳನ್ನು ಹೊತ್ತು ವಿಶ್ವಾಸ್ ಕಡೆಗೆ ನೋಡಿದ. ವಿಶ್ವಾಸ್, ನನಗೆ ಮಾತ್ರ ಅಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನೀನು ಯಾವ ಸಮಾಜದಿಂದ ಅವಳನ್ನ ದೂರ ಮಾಡಿದ್ಯೋ ಅದೇ ಸಮಾಜ ಅವಳನ್ನ ಎಲ್ಲರಿಂದ ದೂರ ಮಾಡಿದೆ. ಮದುವೆಗೆ ಒಂದಿನ ಮೊದಲು ಹುಡುಗಿ ತನ್ನ ಮದುವೆನ ಮುರಿದ್ರೆ ಅವಳು ಏನೆಲ್ಲ ಸಹಿಸ್ಕೊಳ್ಬೇಕು ಅಂತ ಅವಳಿಗೆ ಮಾತ್ರ ತಿಳಿದಿತ್ತು. ಆದರೆ ಜನಗಳು ಇನ್ನೂ ಸುಮ್ಮನಿರಲಿಲ್ಲ. ಆದ್ರಿಂದ ಅವಳು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಮನೆ ಬಿಟ್ಟು ಹೋಗಬೇಕಾಯ್ತು. ತನಗೆ ತಿಳಿದ ವಿಷಯ ಹೇಳಿದ. ಅಶ್ವಿನ್, ನೀನು ಅವಳನ್ನು ಯಾವಾಗ ಮೀಟ್ ಮಾಡಿದೆ? ಭಾರವಾದ ಧ್ವನಿ ಅವನದು. ಮದುವೆಗೆ ಒಂದಿನ ಮೊದಲು ಅವಳು ಮದುವೆ ಬೇಡ ಅಂದಾಗ, ಆದರೆ ಆಮೇಲೆ ನೋಡಲಿಲ್ಲ. ಮದುವೆ ಮುರಿದ್ಬಿದ್ದ ಬಗ್ಗೆ ನಮ್ಮ ಮನೆಯವ್ರಿಗೆ ತಿಳಿದ ಮೇಲೆ ಅವರು ತಮ್ಮ ಖರ್ಚು ವೆಚ್ಚದ ಬಗ್ಗೆ ಎಲ್ಲ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಹತ್ರ ಬಹಳಷ್ಟು ಮಾತಾಡಿದ್ರು. ಆದರೆ ನಾವು ಖರ್ಚು ಮಾಡಿದ್ದಕ್ಕಿಂತ ಜಾಸ್ತಿ ಹಣನೇ ನನ್ನ ಅಕೌಂಟ್ಗೆ ಜಮಾ ಆಗಿತ್ತು. ಆ ಅಕೌಂಟ್ ಶೀತಲ್ ಹೆಸರಲ್ಲಿತ್ತು. ಆದ್ದರಿಂದ ನನಗೆ ಅರ್ಥ ಆಯಿತು, ನನಗೆ ಆ ದುಡ್ಡು ಬೇಡ ಆಗಿತ್ತು. ವಾಪಸ್ ಮಾಡೋಕ್ಕೆ ನೋಡಿದಾಗ ಆ ಅಕೌಂಟ್ ಕ್ಲೋಸ್ ಆಗಿತ್ತು. ಬಹುಶಃ ಅವಳು ಇದನ್ನೆಲ್ಲ ಮೊದಲೇ ಥಿಂಕ್ ಮಾಡಿದ್ಲು ಅಂತ ಅನಿಸುತ್ತೆ ಎಂದ. ಅಶ್ವಿನ್ಗೆ ಈಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ವಿಶ್ವಾಸ್, ಶೀತಲಾಳನ ಕಳೆದುಕೊಂಡ ನೋವನ್ನು ನಾನು ಇನ್ನೂ ಅನುಭವಿಸ್ತಾನೇ ಇದ್ದೀನಿ. ಈಗ ನಾನು ಅದನ್ನು ಪ್ರೀತಿ ಅಂತ ಕರೆಯೋದಿಲ್ಲ. ಯಾಕಂದರೆ ನನ್ನ ಹೆಂಡತಿ ನನಗೋಸ್ಕರ ಮತ್ತು ನನ್ನ ಮಗುಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾಳೆ, ಅದ್ರ ಮುಂದೆ ಯಾವುದೇ ಪ್ರೀತಿಗೆ ಯಾವುದೇ ಮೌಲ್ಯ ಇಲ್ಲ ಎಂದ. ಅಶ್ವಿನ್ ಏನನ್ನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ವಿಶ್ವಾಸ್, ನಿನ್ನನ್ನು ಮೀಟ್ ಮಾಡೋಕೆ ಇಷ್ಟಪಟ್ಟಿದ್ದೆ ನಾನು, ಆದರೆ ಇದನ್ನೆಲ್ಲ ನಿನಗೆ ಹೇಳೋಕ್ಕಲ್ಲ. ಶೀತಲ್ ನಂಬಿಕೆನ ನಿನಗೆ ಹಿಂತಿರುಗಿಸೋಕೆ. ಹೌದು, ಅದು ಅವಳ ಡೈರಿ. ಅವಳು ಆ ದಿನ ಮರ್ತಿರ್ಬೋದು ಅನಿಸುತ್ತೆ. ನಾನು ಅದನ್ನು ಇಲ್ಲಿವರೆಗೆ ಸೇಫಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲೋ ನೀನು ಅದನ್ನು ಓದೋದು ಮುಖ್ಯ ಅಂತ ನಾನು ಭಾವಿಸ್ತೀನಿ ಎಂದ. ಅಶ್ವಿನ್ ಇನ್ನೂ ಕೂಡ ಮೌನವಾಗಿಯೇ ಇದ್ದ.